ಓಂ ನಮಃ ಶಿವಾಯ. ವೀಕ್ಷಕರೇ, ಇವತ್ತಿನ ವಿಷಯ ಮಕರ ರಾಶಿಗೆ ಗುರು ಬದಲಾವಣೆಯ ಫಲ. ನೋಡಿ, ಮಕರ ರಾಶಿಗಿಂತ ಮಕರ ಲಗ್ನಕ್ಕೆ ಹೆಚ್ಚು ಅನ್ವಯವಾಗ್ತದೆ ಯಾವಾಗಲೂ ಈ ಬದಲಾವಣೆಗಳು. ಗುರು ಬಂದ್ಬಿಟ್ಟು ಮಕರ ರಾಶಿಗೆ 7ನೇ ಮನೆಯಲ್ಲಿ ಬಂದಿದ್ದಾನೆ. 6ನೇ ಮನೆಯಿಂದ 7ನೇ ಮನೆ ಬಂದಿದ್ದಾನೆ. ಅತ್ಯಂತ ಉಚ್ಚನಾಗಿದ್ದಾನೆ. ಗುರುಬಲ ಬಂದಿದೆ ಅಂತಾರಲ್ಲ, ಆ ರೀತಿ ಗುರುಬಲ ಸಂಪೂರ್ಣವಾಗಿ ಬಂದಿದೆ. ಅತ್ಯಂತ ಶಕ್ತಿಶಾಲಿ ಗುರು ಆಶೀರ್ವಾದ ಮಾಡ್ತಾ ಇದ್ದಾನೆ. ಯಾರಿಗೆ ಮದುವೆ ಆಗಿಲ್ವೋ ಮದುವೆ ಆಗುವ ಸಂಪೂರ್ಣ ಯೋಗ ನಿಮಗೆ ಬಂದಿದೆ. ಯಾರಾದರೂ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ರೆ ಅಥವಾ ಮಾಡ್ಬೇಕನ್ಕೊಂಡಿದ್ರೆ ಈಗ ನೀವು ಶುರು ಮಾಡಬಹುದು. ಇನ್ನು ನಿಮಗೂ ಕೂಡ ಹೆಚ್ಚು ರೆಸ್ಪೆಕ್ಟ್, ನಿಮ್ಮ ಒಂದು ಕೆರಿಯರಲ್ಲಿ ರೆಸ್ಪೆಕ್ಟ್ ಬರೋ ಒಂದು ಕಾಲ. ನಿಮ್ಮ ಪ್ರತಿಷ್ಠೆ ಹೆಚ್ಚಾಗ್ತದೆ, ನೀವು ಕೂಡ ನೆಮ್ಮದಿಯಾಗಿರ್ತೀರಾ. ಈ ರೀತಿ ಒಂದು ಒಳ್ಳೆ ಕಾಲ, ಲಾಭ ಹೆಚ್ಚಾಗೋ ಕಾಲ. ಸರ್ವಲಾಭ ಸ್ಥಾನವನ್ನ 5ನೇ ದೃಷ್ಟಿಯಿಂದ ಗುರು ನೋಡ್ತಾ ಇದ್ದಾನೆ. ಸರ್ವಲಾಭವಾಗ್ತದೆ. ಸೊಸೈಟಿಯಲ್ಲಿ ನಿಮ್ಮ ಘನತೆ ಹೆಚ್ಚಿಗೆ ಆಗ್ತದೆ. ಜನ ನಿಮ್ಮನ್ನು ಹೆಚ್ಚು ಗುರುತಿಸ್ತಾರೆ, ಗೌರವಿಸುತ್ತಾರೆ. ನಿಮಗೂ ಕೂಡ ತುಂಬಾ ಒಳ್ಳೆ ಟೈಮ್ ಇದೆ. ಹಾಗೆಯೇ ಸೋಷಿಯಲ್ ಮೀಡಿಯಾದಲ್ಲಿ ಯಾರಾದರೂ ಇದ್ರೆ ಅವರಿಗೂ ಕೂಡ ಒಳ್ಳೆ ಟೈಮ್. ಕಂಟೆಂಟ್ ಕೂಡ ಚೆನ್ನಾಗಿ ಮಾಡ್ತಾರೆ. ಜನರಿಂದ ರೆಸ್ಪಾನ್ಸ್ ಕೂಡ ತುಂಬಾ ಚೆನ್ನಾಗಿ ಬರ್ತದೆ, ಪ್ರತಿಕ್ರಿಯೆ ಜನರ ಕಡೆಯಿಂದ. ಎಲ್ಲಾ ರೀತಿಯಿಂದಲೇ ಸರ್ವ ಲಾಭವನ್ನ ಗುರು ತಂದು ಕೊಡ್ತಾನೆ. ನೋಡಿ, ಮಕರ ರಾಶಿಗಿಂತಲೂ ಹೆಚ್ಚಾಗಿ ಮಕರ ಲಗ್ನಕ್ಕೆ ಅನ್ವಯವಾಗುತ್ತದೆ. ಮಕರ ರಾಶಿ ಅಂದ್ರೆ ನೋಡ್ವಿ, ಉತ್ತರಾಷಾಢ ನಕ್ಷತ್ರದ 2ನೇ, 3ನೇ, 4ನೇ ಪಾದ ಮತ್ತು ಶ್ರವಣ ನಕ್ಷತ್ರದ 4 ಪಾದಗಳು ಮತ್ತು ಧನಿಷ್ಠ ನಕ್ಷತ್ರದ 1 ಮತ್ತು 2ನೇ ಪಾದ. ಇಷ್ಟು ಏನು ಹುಟ್ಟಿದವರು ಈ ನಕ್ಷತ್ರದಲ್ಲಿ ಮಕರ ರಾಶಿಗೆ ಒಳಪಡ್ತಾರೆ. ಇನ್ನು ಮಕರ ಲಗ್ನದಲ್ಲಿ ಹುಟ್ಟಿದವರಿಗೆ ಇದು ತುಂಬಾ ವಿಶೇಷ. ಮಕರ ಲಗ್ನದಲ್ಲಿ ಹುಟ್ಟಿ ಕಟಕ ರಾಶಿಯವರು ಯಾರಾದರೂ ಆಗಿದ್ರೆ ತುಂಬಾ ವಿಶೇಷ ಲಾಭ, ಡಬಲ್ ಬೋನಸ್. ಯಾಕಂದ್ರೆ ಅಲ್ಲಿ ಚಂದ್ರನು ಇರ್ತಾನೆ, ಗುರು ಇರ್ತಾನೆ ಸಪ್ತಮದಲ್ಲಿ. ವಿಶೇಷವಾದ ಸಮಯ ಬಂದಿದೆ, ಸದುಪಯೋಗ ಪಡಿಸಿಕೊಳ್ಳಿ. ಮನೆ ಕಟ್ಟೋರಿದ್ರೆ ಮನೆ ಕಟ್ಟಬಹುದು, ಕಾರ್ ತಗೊಳ್ಳೋದಿದ್ರೆ ಕಾರ್ ತಗೋಬಹುದು. ಇನ್ನೇನೇ ವಿಶೇಷ ಕೆಲಸಗಳಿದ್ರು ಕೂಡ, ಯಾವುದೇ ವಿಶೇಷ ಕೆಲಸಗಳನ್ನು ಈ 1 ವರ್ಷಗಳ ಕಾಲದಲ್ಲಿ ನೀವು ಮಾಡಬಹುದು, ಕೈಗೊಳ್ಳಬಹುದು. ಹಾಗೆಯೇ ನೋಡಿ, ಶನಿದೇವರೆಲ್ಲಿದ್ದಾರೆ ಅಂದ್ರೆ 3ನೇ ಮನೆಯಲ್ಲಿದ್ದಾನೆ. ಅದು ಕೂಡ ತುಂಬಾ ವಿಶೇಷವಾಗಿದೆ. 3ನೇ ಮನೆಯಲ್ಲಿ ಶನಿದೇವರಿದ್ರೆ ಪರಾಕ್ರಮ ಸ್ಥಾನ. ಅದು ಅಲ್ಲಿ ಅಶುಭ ಗ್ರಹಗಳು ಇದ್ದಷ್ಟು ತುಂಬಾ ಒಳ್ಳೆಯದು. ಧೈರ್ಯದಿಂದ ಮುನ್ನುಗ್ತೀರಾ. ಏನು ರಿಸ್ಕ್ ತಗೊಂಡು ಕೆಲಸ ಮಾಡ್ತೀರಾ, ಆ ರಿಸ್ಕಿಗೆ ಪ್ರತಿಫಲ ಕೂಡ ಸಿಗ್ತದೆ ಅಂತ ಒಳ್ಳೆ ಸಮಯ. ಇನ್ನು ಗುರುವಿನ ದೃಷ್ಟಿ ಶನಿದೇವರ ಮೇಲೆ ಇರೋದ್ರಿಂದ ಇನ್ನೂ ಹೆಚ್ಚು ಪವರ್ಫುಲ್ ಆಗಿರುತ್ತೆ. ಇನ್ನೂ ಪರಿಶ್ರಮ ಹಾಕ್ತೀರಾ, ಇನ್ನೂ ಹೆಚ್ಚು ಧೈರ್ಯದಿಂದ ಮುನ್ನುಗ್ತೀರಾ. ಯಾವುದೇ ಒಂದು ಆಚರಣೆಯ ಅವಶ್ಯಕತೆ ನಿಮಗಿಲ್ಲ. ಆದರೂ ಕೂಡ ಗುರು ಇನ್ನಷ್ಟು ಶಕ್ತಿಶಾಲಿ ಆಗ್ಬೇಕಂದ್ರೆ ನಿಮ್ಮೂರಲ್ಲಿಯೇ ಇರುವ ಗುರುಗಳ ದೇವಸ್ಥಾನಕ್ಕೆ, ರಾಘವೇಂದ್ರ ಸ್ವಾಮಿ ಗುಡಿಗೋ, ಸಾಯಿಬಾಬಾ ಗುಡಿಗೋ ಅಥವಾ ದತ್ತಾತ್ರೇಯ ಸ್ವಾಮಿ ಗುಡಿಗೆ ನಿಮ್ಮೂರಲ್ಲಿ ಇದ್ರೆ ಹೋಗಬಹುದು. ಹಳದಿ ಬಟ್ಟೆ ಮತ್ತು ಕಡಲೆಕಾಳು ದಾನ ಮಾಡಿದರೆ ಇನ್ನೂ ಶಕ್ತಿಶಾಲಿಯಾಗಿರ್ತಾನೆ ಗುರು. ಇನ್ನೂ ಹೆಚ್ಚು ಫಲವನ್ನ ನೀವು ಪಡ್ಕೋಬಹುದು. ಇನ್ನು ರಾಹು ಬಂದ್ಬಿಟ್ಟು ಮಕರ ಲಗ್ನದಿಂದ ಅಥವಾ ಮಕರ ರಾಶಿಯಿಂದ 2ನೇ ಮನೆಯಲ್ಲಿದ್ದಾನೆ. ಕೇತು 8ನೇ ಮನೆಯಲ್ಲಿದ್ದಾನೆ. ಕೇತು 8ನೇ ಮನೆಯಲ್ಲಿರೋದು ಒಳ್ಳೆಯದು, ಏನು ತೊಂದರೆ ಇಲ್ಲ. ನೋಡಿ, ದಾನ ಧರ್ಮ ಮಾಡೋ ಬುದ್ಧಿ ಕೊಡ್ತಾನೆ ಕೇತು. ಇನ್ನು ನೋಡಿ, ಹಿಡನ್ ಏನಾದ್ರೂ ದುಡ್ಡು ಬರದಿದ್ರೆ ಬರುತ್ತೆ, ಏನು ತೊಂದರೆ ಇಲ್ಲ. ನಾಗ ಸಂಬಂಧಿ ದೇವಸ್ಥಾನಗಳಿಗೆ ಭೇಟಿ ಕೊಡಿ, ದರ್ಶನಕ್ಕೆ ಹೋಗಿ, ಸಾಧ್ಯವಾದ್ರೆ ಸಣ್ಣ ಪೂಜೆಯನ್ನು ಮಾಡಿಸಿ. ಇನ್ನು ಮಾಡೋದ್ರಿಂದ 2ನೇ ಮನೆಯಲ್ಲಿರೋ ರಾಹು ಶಾಂತವಾಗ್ತಾನೆ. ಗುರು ಮತ್ತು ಶನಿದೇವರು ಒಳ್ಳೆ ಫಲ ಕೊಡ್ತಾರೆ. ಒಟ್ಟಾರೆಯಾಗಿ ಮಕರ ರಾಶಿಗೆ ತುಂಬಾ ಒಳ್ಳೆ ಸಮಯವಿದೆ, ನೆಕ್ಸ್ಟ್ ಜೂನ್ ವರೆಗೂ ಕೂಡ.
ವೀಕ್ಷಕರೇ, ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ ಇರೋದೇ ನಿಮ್ಮ ತೊಂದರೆಯನ್ನು ಪರಿಹಾರ ಮಾಡಲಿಕ್ಕೆ. ಯಾವುದೇ ರೀತಿಯ ಭಾನಾಮತಿ, ವಾಮಾಚಾರ, ಮಾಟ ಮಂತ್ರ ಆಗಿದ್ರೂ ಕೂಡ ಅದರ ಪರಿಹಾರಕ್ಕೆ ನೀವು ನಮಗೆ ಕರೆ ಮಾಡಬಹುದು. ನಾವು ಸಲಹೆ ನೀಡ್ತೇವೆ. ಶುಭವಾಗಲಿ.